ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿ. ಇವತ್ತು ಶುಕ್ರವಾರ, ಹಾಗೆ ಮೊದಲನೇದಾಗಿ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನ ಹೇಳ್ತೀನಿ. ಇನ್ನು ಮನೇಲಿ ಬೆಳಗ್ಗೆ ವೈಕುಂಠ ದೇಶಕ್ತಿ ಪ್ರಯುಕ್ತ ನಾನು ಬೆಳಗ್ಗೆ ಬೇಗ ಎದ್ದು 5 ಗಂಟೆಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕಿ, ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಶುಕ್ರವಾರ ಆಗಿರೋದ್ರಿಂದ ಎರಡೂ ಪೂಜೆ ಬೇಗನೆ ಮುಗಿಸಿ ಬೇಗನೆ ದೇವಸ್ಥಾನಕ್ಕೆ ಹೋಗಿ ಬಂದೆ. ಹಾಗೆ ಮನೆಯಲ್ಲೂ ಸರಳವಾಗಿ ಪೂಜೆ ಮಾಡಿದ್ದೀನಿ. ಇನ್ನು ಇವತ್ತು ಮನೇಲಿ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಈರುಳ್ಳಿನೇ ಬಳಸ್ತಾನೆ ತಿಂಡಿನೂ ಕೂಡ ಮಾಡ್ತಾಯಿದ್ದೀನಿ. ಉಪವಾಸ ಮಾಡೋರು ಮಾಡ್ಬೋದು, ಇವತ್ತು ನಿರ್ಜಲ ಉಪವಾಸ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ನಾನು ಇವತ್ತು ಏಕಾದಶಿ ಪ್ರಯುಕ್ತ ಉಪವಾಸ ಇದ್ದೀನಿ. ಈಗ ಸಿಂಪಲ್ಲಾಗಿ ನಾನು ಟಿಫನ್ ಮಾಡೋದು ತೋರಿಸ್ತೀನಿ. ಕೋರ್ಲೆಯನ್ನು ಬಳಸಿಬಿಟ್ಟು ನಾನು ಇವತ್ತು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ. ಈಗ ಅರ್ಧ ಕಪ್ಪಷ್ಟು ಕೋರ್ಲೆನ ತೊಳ್ಕೊಂಡು ಅದನ್ನು ಪಾನ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹೆಸರು ಬೇಳೆನ 1/4 ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ವೆಜಿಟೇಬಲ್ಸ್ನ 1 ಕಪ್ಪು ಮಿಕ್ಸ್ಡ್ ವೆಜಿಟೇಬಲ್ಸು, ಬಟಾಣಿ ಮತ್ತು ಬೀನ್ಸು, ಕ್ಯಾರೆಟ್ನ ಕ್ಲೀನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇನ್ನು ನಾನು ಇದೇ ಒಂದು 1/4 ಗ್ಲಾಸ್ ನೀರನ್ನ, ಅಂದರೆ 1/4 ಕಪ್ಪಲ್ಲಿ 2 ಗ್ಲಾಸ್ ನೀರಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಹಾಕಿ ಅದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ 1 ವಿಷಲ್ ತೊಗೊತೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ 2-3 ವಿಷಲ್ ತೊಗೊಂಡ್ರೆ ಸಾಕು. ಇನ್ನು ಪಕ್ಕದಲ್ಲಾಗಿ ಇದಕ್ಕೆ ಒಗ್ಗರಣೆ ಇಡ್ತಾಯಿದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು 1 ಸ್ಮಾಲ್ ಸೈಜ್ ಬಾದಾಮಿ ತೊಗೊಂಡಿದ್ದೀನಿ, 2-3 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 4 ಇದರಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ವಿಷಲ್ ಹೊಡಿತಾ ಇದೆ, 3 ವಿಷಲ್ಲು. ನಾನೀಗ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಎಣ್ಣೆ ಕಾಯ್ದಿದೆ ಅದಕ್ಕೂ ಸೇರಿಸ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಚಿಟಪಟ ಅಂತ ಸಿಡಿತಾ ಇದೆ. ಈಗ 1 ಬಾದಾಮಿ ಟೊಮೊಟೊನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದು ಸಣ್ಣ ಪೀಸಾಗಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ 1-2-3 ನಿಮಿಷ ಬೇಯೋಕ್ಕೆ ಬಿಡಬೇಕು. ನೋಡ್ತಾ ಇರ್ಬೋದು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ನಾನೀಗ ರೆಸಿಪಿ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಈಗ ಅದು ಬೆಂದಿದೆ ಟೊಮೊಟೊ. ಈಗ ನಾನು 1 ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. 1/4 ಕಪ್ ತೋರಿಸಿದ್ನಲ್ಲ ಅದರಲ್ಲಿ. ಈಗ ನಾನು ಸಾಂಬಾರು ಪೌಡ್ರನ್ನ 2 ಟೇಬಲ್ ಸ್ಪೂನ್ ಸಾಂಬಾರು ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನಷ್ಟು ಹಾಕ್ಬೋದು ಅಂತ ಹೇಳ್ತೀನಿ. 1 ಟೇಬಲ್ ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ರುಚಿಗೆ ಅನುಸಾರ ಉಪ್ಪು ಹುಳಿ ಖಾರ ಆದರೆ ಚೆನ್ನಾಗಿರುತ್ತೆ. ಹುಳಿಗೆ ಟೊಮೊಟೊ ಹಾಕಿರೋದ್ರಿಂದ ನಾನು ಹುಳಿ ಕಮ್ಮಿ ಮಾಡ್ತಾಯಿದ್ದೀನಿ. ನಾನು ಯಾವುದೇ ರೀತಿ ಹುಣಸೆಹಣ್ಣು ಬಳಸಿಲ್ಲ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ, ಮೊದಲು ಉಪ್ಪು ಹಾಕಿದ್ದೀನಿ. ಈಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ. ಬಿಸಿಬೇಳೆ ಭಾತ್ ಯಾವಾಗಲೂ ಸ್ವಲ್ಪ ನೀರು ಥರ ಕಂಟೆಂಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಇದನ್ನು ಬಿಸಿಗಿಡ್ತಾ ಇದ್ದೀನಿ. ಬಿಸಿಗಿಟ್ಬಿಟ್ಟು ನಾವು ಅವಾಗಲೇ ಟೊಮೊಟೊ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ, ಈಗ ಅದನ್ನು ಕೂಡ ಹಾಕಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಅಂತ ಹೇಳ್ತೀನಿ. ನೋಡಿ ಕುದೀತಾ ಇದೆ. ಈಗ ಈ ಸಮಯದಲ್ಲಿ ನಾನಿಲ್ಲಿ ಒಗ್ಗರಣೆ ಮಾಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ನನಗೆ ಅನಿಸ್ತು ಖಾರ ಮತ್ತು ಕಡಿಮೆ ಇದೆ, ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ, ಅದಕ್ಕೆ ಸ್ವಲ್ಪ 1/2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡೆ. ಮತ್ತು ಪುನಃ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡೆ. ಫೈನಲಿ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಕಟ್ ಮಾಡಿಕೊಂಡು ಸಣ್ಣದಾಗಿ ಹಾಕ್ಕೊತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಬೋದು. ಇಷ್ಟೇ. ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟರೆ ಆಯಿತು. ಕುದಿಸ್ಬಿಟ್ಟು ಚೆನ್ನಾಗಿ ತುಪ್ಪದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೂಂದಿಗಳನ್ನ ಆ್ಯಡ್ ಮಾಡಿಕೊಂಡು ತುಂಬ ರುಚಿ ಕೂಡ ಇರುತ್ತೆ. ಸಿರಿಧಾನ್ಯಗಳನ್ನ ಬಳಸೋದ್ರಿಂದ ನಮಗೆ ಹೆಲ್ತಿ ಬೆನಿಫಿಟ್ಸ್ ಭಾಳನೇ ಇದೆ ಅಂತ ಹೇಳ್ತೀನಿ. ಇನ್ನು ಹಾಗೆಯೇ ವೈಕುಂಠ ಏಕಾದಶಿ ಪ್ರಯುಕ್ತ ನಾವು ವೈಕುಂಠ ಏಕಾದಶಿ ದೇವಸ್ಥಾನಕ್ಕೆ ಹೋಗಿ ಬರೋದು ನಮ್ಮ ವಾಡಿಕೆ. ಸೊ ಈ ದೇವಾಲಯಗಳಲ್ಲಿ ವೈಕುಂಠ ದ್ವಾರವನ್ನು ರೆಡಿ ಮಾಡಿರ್ತಾರೆ. ವಿಷ್ಣುವಿನ ಅವತಾರವೇ ಶ್ರೀನಿವಾಸ ಸ್ವಾಮಿ ಅಂತ ಹೇಳ್ತಾರೆ. ಶ್ರೀ ಅಂದರೆ ಲಕ್ಷ್ಮಿ ಕೂಡ ಹೌದು, ವಿಷ್ಣುವಿನ ಮಡದಿ. ವಿಷ್ಣುಗೂ ಹಾಗೂ ಕಲಿಯುಗದ ದೈವ ಶ್ರೀನಿವಾಸ ಸ್ವಾಮಿಗೂ ನಂಟಿದೆ. ಶ್ರೀನಿವಾಸ ಸ್ವಾಮಿ ತೆಗಿಬೇಕಾದ್ರೆ ತೆಗಿಬೇಡಿ ಅಂತ ಹೇಳಿದರು. ಸೊ ನಾನು ತೆಗೆದುಬಿಟ್ಟಿದ್ದೆ ಆಲ್ರೆಡಿ. ನೋಡ್ತಾ ಇರ್ಬೋದು ಇವಾಗ ಶ್ರೀನಿವಾಸ ಸ್ವಾಮಿ ವೈಕುಂಠ ದ್ವಾರವನ್ನು ಹೀಗೆ ಅಲಂಕಾರ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿತ್ತು ಅಲಂಕಾರ. ತುಂಬ ಎತ್ತರದಲ್ಲಿ ಇಟ್ಟಿದ್ರು. ಬೆಳಗ್ಗೆ 7:30 ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಕಮ್ಮಿನೇ ಇತ್ತು ಅಂತ ಹೇಳ್ತೀನಿ. ಬೇಗನೆ ಮುಗಿಸ್ಕೊಂಬರೋಣ ಅಂತ ಬೇಗನೆ ಹೋಗಿದ್ವಿ. ಯಾಕಂದರೆ ಆಮೇಲೆ ತುಂಬಾ ಕ್ರೌಡ್ ಆಗುತ್ತೆ, ತುಂಬ ಹೊತ್ತು ಕ್ಯೂ ನಿಂತ್ಕೊಬೇಕಾಗುತ್ತೆ. ಮತ್ತು ಇಲ್ಲಿ ಪ್ರಸಾದ ಕೂಡ ವಿನಿಯೋಗ ನಡೀತಾ ಇತ್ತು. ಬೆಳಗ್ಗೆನೇ ಶ್ರೀನಿವಾಸ ಸ್ವಾಮಿ ಸಹಸ್ರನಾಮಗಳು ಕೂಡ ನಡೀತಾ ಇತ್ತು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.